ಕನ್ನಡದಲ್ಲಿ ಒಂದೇ ಒಂದು ಸಿನಿಮಾ ಬರ್ತಿದೆ. ಅದರ ಹೆಸರು ಚಾರ್ಜ್ ಶೀಟ್. ಈ ಒಂದೇ ಒಂದು ಸಿನಿಮಾ ಈ ವಾರ ಅಷ್ಟೇ. ಕಳೆದ ವಾರ 4-5 ಸಿನಿಮಾಗಳಿತ್ತು. ಸೊ ಮುಂದಿನ ವಾರ ಹೇಗೋ ಗೊತ್ತಿಲ್ಲ. ಅದಾದ್ರ ಮೇಲೆ ಆಗಸ್ಟ್ 26ಕ್ಕೆ ಟಾಕ್ಸಿಕ್ ಬರ್ತಾ ಇದೆ. ಸೊ ಸುತ್ತಮುತ್ತ ಹಿಂದೆ ಮುಂದೆ ಯಾವುದೂ ಬರಲಿಕ್ಕಿಲ್ಲ ಆ ಟೈಮಲ್ಲಿ. ಸೊ ಅದರ ಹೊರತಾಗಿ ಚಾರ್ಜ್ ಶೀಟ್ ಸಂಬಂಧಪಟ್ಟಂಗೆ ಮಾತಾಡೋದಾದರೆ, ಚಾರ್ಜ್ ಶೀಟ್ ಒಂದು ಸತ್ಯ ಘಟನೆಯನ್ನು ಆಧರಿಸಿದಂಥ ಚಿತ್ರ. ಬೆಂಗಳೂರಲ್ಲಿ ನಡೆದಂಥ ಘಟನೆ 2003-2008ರ ಅವಧಿಯಲ್ಲಿ ನಡೆದಂಥ ಒಂದು ರೋಚಕ ಇನ್ವೆಸ್ಟಿಗೇಷನ್ ಮಾಡಿರುವಂಥ ಒಂದು ಸಿನಿಮಾ ಇದು. ಸೊ ಆ ಕಥೆಯನ್ನೇ ಸಿನಿಮಾ ಮಾಡಿರುತ್ತದೆ. ಎಸ್.ಕೆ. ಉಮೇಶ್ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ನಡೆಸಿದಂಥ ಒಂದು ಇನ್ವೆಸ್ಟಿಗೇಷನ್ ಆಧರಿಸಿ ಮಾಡಿರುವಂತಹ ಚಿತ್ರ. ವೆಂಕಟ್ ಭಾರದ್ವಾಜ್ ಈ ಚಿತ್ರದ ನಿರ್ದೇಶಕರು. ಎಸ್.ಕೆ. ಉಮೇಶ್ ಅವರ ಕತೆ, ಆ ಕಥೆಯನ್ನೇ ಇಲ್ಲಿ ಚಿತ್ರ ಮಾಡಿರುವಂಥದ್ದು. ಈ ಚಿತ್ರದಲ್ಲಿ ಸುಂದರರಾಜ್ ಅವರು ಪ್ರಮುಖ ಪಾತ್ರ ಮಾಡಿರುವಂಥದ್ದು. ಒಂದು ನೈಜ ಘಟನೆಯ ಆಧರಿಸಿದಂಥ ಚಿತ್ರ. ಜನಕ್ಕೆ ಇಷ್ಟ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ. ಸೊ ಆ ನಂಬಿಕೆಯ ಮೇಲೆ ಈ ಚಿತ್ರ ರಿಲೀಸ್ ಆಗ್ತಿರುವಂಥದ್ದು ಆಗಸ್ಟ್ 14ನೇ ತಾರೀಕು ಶುಕ್ರವಾರ. ಇದು ಒಂದೇ ಒಂದು ಚಿತ್ರ, ಕನ್ನಡದ ಒಂದೇ ಒಂದು ಚಿತ್ರ ರಿಲೀಸ್ ಆಗ್ತಾ ಇದೆ. ಈ ಒಂದೇ ಒಂದು ಅನ್ನೋದೇ ವಿಶೇಷ. ಒಂದೇ ಆಗಿರೋದನ್ನು ಹೋಗಿ ನೋಡ್ಬೋದು ಅಂತೇಳಿ ಒಂದು ಆಶಾಭಾವನೆ. ಸೊ ಈ ಆಶೆಯನ್ನು ಹುಟ್ಟಿಸಿರುವಂಥ ಚಾರ್ಜ್ ಶೀಟಲ್ಲಿ ಸೌಮ್ಯ ಅನ್ನುವಂಥ ಹುಡುಗಿ. ಸೊ ಅವಳು ಮಿಸ್ ಆದಾಗ ಅವಳನ್ನ ಹುಡುಕುವಂಥ ತಂದೆಯ ಹೋರಾಟ. ಸಿನಿಮಾ ಸಂಬಂಧಪಟ್ಟಂಗೆ ಇದರಲ್ಲಿ ಯಾವ ಥರದ ಎಲಿಮೆಂಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿದ್ರೆ ಗೊತ್ತಿಲ್ಲ. ಸೊ ಆದರೆ ಈ ಚಿತ್ರದಲ್ಲಿ ಸತ್ಯ ಘಟನೆ ಆಧರಿಸಿದೆ ಅನ್ನುವ ಕಾರಣಕ್ಕಾಗಿ ಹೆಚ್ಚು ಗಮನ ಸೆಳೆಯುವಂಥದ್ದು. ಎಸ್.ಕೆ. ಉಮೇಶ್ ಅವರ ಕತೆ, ವೆಂಕಟ್ ಭಾರದ್ವಾಜ್ ಅವರು ಇದನ್ನು ತೆರೆ ಮೇಲೆ ತತ್ತಿರುವಂಥದ್ದು ರೋಚಕವಾದ ಒಂದು ಕಥೆಯುಳ್ಳ ಚಿತ್ರ ಚಾರ್ಜ್ ಶೀಟ್. ಸಪ್ತಮಿ ಗೌಡ ಅವರು ಕೂಡ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿರುವಂಥದ್ದು. ಎಸ್.ಕೆ. ಉಮೇಶ್ ಅವ್ರ ಮಗಳು ಸಪ್ತಮಿ ಗೌಡ. ಸೊ ಇವರ ಈ ಒಂದು ಚಿತ್ರ ತನ್ನದೇ ಆದ ರೀತಿಯಲ್ಲಿ ಸೆಳೀತಾ ಇದೆ. ಚಾರ್ಜ್ ಶೀಟ್ ಅಂದಾಗ ಸಹಜವಾಗಿ ಇದು ಪೊಲೀಸ್ ರಿಲೇಟೆಡ್ ಸಿನಿಮಾನೇ ಅನಿಸುತ್ತೆ. ಇದನ್ನು ಸಿನಿಮಾ ತಂಡ ಯಾವ ಥರ ಹೇಳಿದಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಎಲಿಮೆಂಟ್ಸ್ ಇರುವಂಥ ಚಿತ್ರ ಅಂತ ಹೇಳ್ಕೊಂಡಿರುವಂಥದ್ದು. ಸೆನ್ಸಾರ್ ಮಂಡಳಿ ಈ ಚಿತ್ರಕ್ಕೆ UA 16+ ಅಂತ ಕೊಟ್ಟಿರುವಂಥದ್ದು. ಸೊ ಈ ಥರದ ಪ್ರಮಾಣ ಪತ್ರ ಪಡೆದಿರುವಂಥ ಚಿತ್ರದ ಅವಧಿ 2 ಗಂಟೆ 28 ನಿಮಿಷ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.